ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ನೀವೊಂದು ಯುದ್ಧ ಭೂಮಿಯಲ್ಲಿ ನಿಂತಿದ್ದೀರಿ. ಆಕಾಶ ಪೂರ್ತಿ ಖಾಲಿ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ನೀಲಿ ಬಣ್ಣದ ಆಗಸ. ಆದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ತಲೆ ಮೇಲೆ ಬಾಂಬ್ಗಳ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಶತ್ರು ಎಲ್ಲಿದ್ದಾನೆ ಅಂತ ನೋಡೋದಕ್ಕೋದ್ರೆ ಕಣ್ಣಿಗೆ ಕಾಣ್ತಿಲ್ಲ. ಅಷ್ಟೇ ಯಾಕೆ, ನಿಮ್ಮ ಹತ್ರ ಇರುವ ಅತ್ಯಾಧುನಿಕ ರಾಡರ್ ಕೂಡ ನೋ ಸಿಗ್ನಲ್ ಅಂತ ತೋರಿಸ್ತಾ ಇದೆ. ಇದು ಮ್ಯಾಜಿಕ್ ಅಲ್ಲ, ಇದೇ ಸ್ಟೆಲ್ತ್ ಟೆಕ್ನಾಲಜಿಯ ತಾಕತ್ತು. ಕಣ್ಣಿಗೆ ಕಾಣಲ್ಲ, ರೇಡಾರ್ಗೆ ಸಿಗಲ್ಲ. ಇಂತಹ ಅದೃಶ್ಯ ಯುದ್ಧ ವಿಮಾನಗಳನ್ನು ಅತಿ ಹೆಚ್ಚು ಇಟ್ಕೊಂಡಿರೋರು ಯಾರು? ಉತ್ತರ ಅಮೇರಿಕ. ಸುಮಾರು 600 ಜೆಟ್ಸ್ ಅವರ ಹತ್ರ ಇದೆ. ಇದೇ ಕಾರಣಕ್ಕೆ ಕಳೆದ 40 ವರ್ಷದಿಂದ ಆಕಾಶದ ರಾಜ ಯಾರು ಅಂದ್ರೆ ಕಣ್ಮುಚ್ಕೊಂಡು ಅಮೇರಿಕ ಅಂತ ಹೇಳ್ತಿದ್ರು. ಆದರೆ ಸ್ನೇಹಿತರೆ, ಈಗ ಆ ಉತ್ತರ ಬದಲಾಗ್ತಿದೆ. ಅಮೇರಿಕಾದ ಸಿಂಹಾಸನ ನಡುಗುವಂತಹ ಸತ್ಯವೊಂದು ಹೊರಬಿದ್ದಿದೆ. ಯುಕೆ ಮೂಲದ ರೂಸಿ ಮತ್ತು ಯುರೇಷಿಯನ್ ಟೈಮ್ಸ್ ವರದಿ ಒಂದು ಬಾಂಬ್ ಸಿಡಿಸಿದೆ. ಚೀನಾ ಒಂದೋ ಎರಡೋ ಅಲ್ಲ, ಬರೋಬ್ಬರಿ 1300 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಆಕಾಶಕ್ಕೆ ಇಳಿಸೋದಕ್ಕೆ ಸಜ್ಜಾಗಿದೆ. ಹೌದು, 2030 ಹೊತ್ತಿಗೆ ಚೀನಾದ 1300 ಅದೃಶ್ಯ ಹದ್ದುಗಳು ಆಗಸವನ್ನ ಆವರಿಸಿಕೊಳ್ಳಲಿವೆ. ಅವತ್ತು ಅಮೆರಿಕಾದ F-22, F-35 ಜೆಟ್ಗಳನ್ನು ನೋಡಿ ನಡುಗುತ್ತಿದ್ದ ಪ್ರಪಂಚ ಈಗ ಚೀನಾದ ಕಡೆ ನೋಡ್ತಾ ಇದೆ. ಅಮೆರಿಕಾದ ಏರ್ ಸುಪ್ರಿಮೆಸಿ ಅಂದ್ರೆ ವಾಯುಸೇನೆಯ ಏಕಾಧಿಪತ್ಯ ಮುಗಿತಾಂ? F-35 ಸೋಲನ್ನೊಪ್ಪಿಕೊಳ್ಳುತ್ತಾಂ ಅಥವಾ ಇದು ಕೇವಲ ಅಂಕಿ ಸಂಖ್ಯೆಗಳ ಆಟನ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಆಕಾಶ ಯುದ್ಧದ ಕಂಪ್ಲೀಟ್ ಸತ್ಯವನ್ನ ಭೇದಿಸೋಣ. ಸ್ನೇಹಿತರೆ, ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ 1300 ಅನ್ನುವ ನಂಬರ್ ಹಿಂದಿರುವ ರಿಯಲ್ ಗೇಮ್ ಅನ್ನ. ಮಾಡರ್ನ್ ಯುದ್ಧಗಳನ್ನ ಸೋಲಿಸೋದು ಸೈನಿಕರಲ್ಲ, ಫ್ಯಾಕ್ಟರಿಗಳು. ಫ್ಲಾಶ್ ಬ್ಯಾಕ್ಗೆ ಹೋಗೋದಾದರೆ ಕೇವಲ 6 ವರ್ಷದ ಹಿಂದೆ ಅಂದ್ರೆ 2020ರಲ್ಲಿ ಚೀನಾ ವರ್ಷಕ್ಕೆ ಬರೀ 20-30 J-20 ಮೈಟಿ ಡ್ರ್ಯಾಗನ್ ಜೆಟ್ಗಳನ್ನ ತಯಾರು ಮಾಡ್ತಿತ್ತು. ಅಮೆರಿಕ ಇದನ್ನ ನೋಡಿ ನಗ್ತಿತ್ತು. ಆದರೆ ಇವತ್ತು ಸೀನ್ ಕಂಪ್ಲೀಟ್ ಉಲ್ಟಾ ಆಗಿದೆ. ವರದಿಗಳ ಪ್ರಕಾರ 2025ರ ಈ ಹೊತ್ತಿಗೆ ಚೀನಾ ತನ್ನ ಸ್ಪೀಡನ್ನ 5 ಪಟ್ಟು ಹೆಚ್ಚಿಸಿಕೊಂಡಿದೆ. ಈಗ ವರ್ಷಕ್ಕೆ ಬರೋಬ್ಬರಿ 120 J-20 ಸ್ಟೆಲ್ತ್ ಫೈಟರ್ಗಳು ಫ್ಯಾಕ್ಟರಿಯಿಂದ ಹೊರಬರ್ತಿವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಪಲ್ ಕಂಪನಿ ಐಫೋನ್ ತಯಾರು ಮಾಡುವ ರೀತಿ ಚೀನಾ ಪಟ ಪಟ ಅಂತ ಸ್ಟೆಲ್ತ್ ಜೆಟ್ಗಳನ್ನ ಪ್ರಿಂಟ್ ಮಾಡ್ತಿದೆ. ಬರೀ J-20 ಅಷ್ಟೇ ಅಲ್ಲ, ಅವರ ಹತ್ರ J-16 ಅಂತ ಇನ್ನೊಂದು ಡೆಡ್ಲಿ ಜೆಟ್ ಇದೆ. 2020ರಲ್ಲಿ ಇವು ಕೇವಲ 100 ಇದ್ವು, ಇವತ್ತು 450 ದಾಟಿದೆ. 2030ಕ್ಕೆ ಇದರ ಸಂಖ್ಯೆನೇ 900 ಆಗುತ್ತೆ. ಅಂದ್ರೆ ಚೀನಾದ ತಯಾರಿ ಯಾವ ರೇಂಜ್ಗಿದೆ ಊಹಿಸಿಕೊಳ್ಳಿ. ಇಲ್ಲಿ ನಿಮ್ಗೊಂದು ಡೌಟ್ ಬರಬಹುದು, ಸರ್ ಅಮೆರಿಕ ಕೂಡ F-35 ಜೆಟ್ಗಳನ್ನ ತಯಾರು ಮಾಡ್ತಿದೆ ಅಲ್ವಾ, ಅವರು ವರ್ಷಕ್ಕೆ 190 ಜೆಟ್ ಮಾಡ್ತಾರಲ್ಲ ಅಂತ. ನಿಜ, ಆದ್ರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಅಮೆರಿಕ ತಯಾರು ಮಾಡುವ 190 ಜೆಟ್ಗಳಲ್ಲಿ ಅರ್ಧಕ್ಕರ್ಧ ಬೇರೆ ದೇಶಗಳಿಗೆ ಸೇಲ್ ಆಗುತ್ತೆ. ಇಸ್ರೇಲ್, ಜಪಾನ್, UK ಹೀಗೆ ತನ್ನ ಮಿತ್ರರಿಗೆ ಹಂಚಿ ಹೋಗುತ್ತೆ. ಆದರೆ ಚೀನಾ ತಯಾರು ಮಾಡುವ ಪ್ರತಿಯೊಂದು J-20 ಜೆಟ್ ಕೂಡ ಚೀನಾಕ್ಕೆ ಮಾತ್ರ. ಅವರು ಯಾರಿಗೂ ಒಂದೇ ಒಂದು ಜೆಟ್ ಕೂಡ ಎಕ್ಸ್ಪೋರ್ಟ್ ಮಾಡಲ್ಲ. ಹಾಗಾಗಿ 2030ಕ್ಕೆ ಅವರ ಬಳಿ ಕನಿಷ್ಠ 1000 J-20 ಜೆಟ್ಸ್ ಒಂದೇ ಕಡೆ ಜಮಾವಣೆ ಆಗಿರುತ್ತೆ. ಇದು ಅಮೆರಿಕಾಗೆ ನಿಜವಾದ ತಲೆನೋವು. ಸರಿ, ನಂಬರ್ಸ್ ಜಾಸ್ತಿ ಇದೆ ಒಪ್ಕೊಳ್ಳೋಣ, ಆದರೆ ಯುದ್ಧದಲ್ಲಿ ಕ್ವಾಂಟಿಟಿ ಮುಖ್ಯನಾ ಅಥವಾ ಕ್ವಾಲಿಟಿ ಮುಖ್ಯನಾ? ಅಮೆರಿಕದ ಪ್ರಕಾರ ಅವರ ಟೆಕ್ನಾಲಜಿಯನ್ನ ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ರೂಸಿ ರಿಪೋರ್ಟ್ ಆ ನಂಬಿಕೆಯನ್ನ ಕೂಡ ಒಡೆದು ಹಾಕಿದೆ. ಜೆಟ್ ಎಷ್ಟೇ ಸ್ಟೈಲಿಶ್ ಆಗಿರ್ಲಿ, ಅದಕ್ಕೆ ಹರಿತವಾದ ಹಲ್ಲುಗಳು ಇರಲೇಬೇಕು. ಅದೇ ಮಿಸೈಲ್ಸ್. ಚೀನಾ ಹತ್ರ ಈಗ PL-15 ಮತ್ತು PL-17 ಅನ್ನುವ ಭಯಾನಕ ಲಾಂಗ್ ರೇಂಜ್ ಮಿಸೈಲ್ಗಳಿವೆ. ಇವು ಅಮೆರಿಕದ ಫೇಮಸ್ AIM-120 ಮಿಸೈಲ್ಗಳಿಗಿಂತಲೂ ಹೆಚ್ಚು ದೂರ ಕ್ರಮಿಸಬಲ್ಲವು. ಒಂದು ಭಯಾನಕ ಸಿನಾರಿಯೋ ಹೇಳ್ತೀವಿ ಕೇಳಿ. ನಾಳೆ ಪೆಸಿಫಿಕ್ ಸಾಗರದ ಮೇಲೆ ಯುದ್ಧ ನಡೀತಿದೆ ಅಂದ್ಕೊಳ್ಳಿ. ಅಮೆರಿಕದ ಟಾಪ್ ಪೈಲಟ್ F-35ನಲ್ಲಿ ಹಾರ್ತಿದ್ದಾನೆ. ಅವನ ರೇಡಾರ್ನಲ್ಲಿ ಶತ್ರು ವಿಮಾನ ಇನ್ನೂ ಕಾಣಿಸ್ತಾನೆ ಇಲ್ಲ. ನಾನು ಸೇಫ್ ಆಗಿದ್ದೀನಿ, ಶತ್ರು ಇನ್ನೂ ದೂರದಲ್ಲಿದ್ದಾನೆ ಅಂತ ಅವನು ಅಂದ್ಕೊಳ್ಳೋದಕ್ಕೆ ಮುಂಚೆಯೇ
ಚೀನಾದ ಜೆಟ್ 106 ಕಿಲೋಮೀಟರ್ ದೂರದಿಂದಲೇ PL-15 ಮಿಸೈಲ್ ಫೈರ್ ಮಾಡಿರುತ್ತೆ. ಅಮೆರಿಕದ ಪೈಲಟ್ಗೆ ತಾನು ಸಾಯ್ತಿದ್ದೀನಿ ಅಂತ ಗೊತ್ತಾಗುವಷ್ಟರಲ್ಲೇ ಗೇಮ್ ಓವರ್ ಆಗಿರುತ್ತೆ. ಇದಕ್ಕೆ ಕಾರಣ ಚೀನಾದ ಎಲೆಕ್ಟ್ರಾನಿಕ್ಸ್. ಅವರು AESA ರ್ಯಾಡರ್ ಅನ್ನುವ ಅಡ್ವಾನ್ಸ್ಡ್ ಸಿಸ್ಟಮ್ ಅನ್ನ ಬಳಸ್ತಿದ್ದಾರೆ. ಇದರ ಮಂತ್ರ ಒಂದೇ, ಸಿ ಫಸ್ಟ್ ಶೂಟ್ ಫಸ್ಟ್. ಯಾರು ಮೊದಲು ನೋಡ್ತಾರೋ ಅವರು ಮೊದಲು ಹೊಡಿತಾರೆ. ಇದರ ಜೊತೆಗೆ ಚೀನಾ J-35A ಅನ್ನುವ ಹೊಸ ಸ್ಟೆಲ್ತ್ ಫೈಟರ್ ಜೆಟ್ ಲಾಂಚ್ ಮಾಡಿದೆ. ಜೊತೆಗೆ 6th ಜನರೇಷನ್ ಜೆಟ್ J-36 ಬಗ್ಗೆಯೂ ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದೆ. ಸೊ ಚೀನಾ ಈಗ ಸುಮ್ಮನೆ ಕಾಪಿ ಪೇಸ್ಟ್ ಮಾಡುವ ದೇಶ ಆಗಿ ಉಳಿದಿಲ್ಲ. ಹಾಗಿದ್ರೆ ಅಮೆರಿಕ ಸೋಲೊಪ್ಪಿಕೊಳ್ಳುವ ಪರಿಸ್ಥಿತಿ ಬಂದಿದ್ಯಾ? ಖಂಡಿತ ಇಲ್ಲ. ಆದರೆ ಒಂದು ಕಟು ಸತ್ಯವನ್ನ ಮಾತ್ರ ಪೆಂಟಗನ್ ಒಪ್ಪಿಕೊಳ್ಳಬೇಕಾಗಿದೆ. ಅದೇನೆಂದರೆ ಇನ್ಮುಂದೆ ಅಮೆರಿಕ ಆಕಾಶದಲ್ಲಿ ರಾಜನಾಗಿ ಉಳಿಯೋದಕ್ಕಾಗೋದಿಲ್ಲ. ಇಷ್ಟು ದಿನ ಅವರದ್ದು ಏರ್ ಸುಪ್ರಿಮೆಸಿ ಆಗಿತ್ತು. ಅಂದರೆ ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಆಕಾಶ ನಮ್ಮದೇ ಅನ್ನೋದು. ಕಳೆದ ವರ್ಷ ಇರಾನ್ಗೆ ನುಗ್ಗಿ ಬಾಂಬ್ ಸುರಿದಿದ್ದು ಅದಕ್ಕೆ ಜ್ವಲಂತ ಉದಾಹರಣೆ. ಆದರೆ ಈಗ ಅವರ ಟಾರ್ಗೆಟ್ ಬದಲಾಗಿದೆ. ಅಂದ್ರೆ ಯುದ್ಧ ನಡೆದಾಗ ನಿರ್ದಿಷ್ಟ ಜಾಗದಲ್ಲಿ ನಿರ್ದಿಷ್ಟ ಸಮಯಕ್ಕೆ ಮಾತ್ರ ಮೇಲ್ಗೈ ಸಾಧಿಸೋದು. ಯಾಕಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಚೀನಾದ 1300 ಜೆಟ್ಗಳನ್ನ ಎದುರಿಸೋದು ಅಷ್ಟು ಸುಲಭವಲ್ಲ. ಅದರಲ್ಲೂ ಅಮೆರಿಕಾಗೆ ಒಂದು ದೊಡ್ಡ ವೀಕ್ನೆಸ್ ಇದೆ. ಅಮೆರಿಕದ ಯುದ್ಧ ವಿಮಾನಗಳು ಹಾರಾಡಬೇಕಂದ್ರೆ ಅವುಗಳಿಗೆ ಗಾಳಿಯಲ್ಲೇ ಇಂಧನ ತುಂಬುವ ಟ್ಯಾಂಕರ್ ವಿಮಾನಗಳು ಬೇಕು. ಈಗ ಊಹಿಸಿಕೊಳ್ಳಿ, ಯುದ್ಧದ ನಡುವೆ ಸಮುದ್ರದ ಮೇಲೆ 106 F-35 ಜೆಟ್ಗಳು ಹಾರ್ತಿವೆ. ಚೀನಾದ ಲಾಂಗ್ ರೇಂಜ್ ಮಿಸೈಲ್ಗಳು ಡೈರೆಕ್ಟ್ ಆಗಿ ಬಂದು ಈ ಇಂಧನ ಟ್ಯಾಂಕರ್ ವಿಮಾನಗಳನ್ನೇ ಹೊಡೆದುರುಳಿಸಿದ್ರೆ ಏನಾಗುತ್ತೆ? ಅಮೆರಿಕದ ಫೈಟರ್ ಜೆಟ್ಗಳಿಗೆ ಇಂಧನ ಇಲ್ಲದೆ ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ. ಸಮುದ್ರದ ಮಧ್ಯೆ ಲ್ಯಾಂಡ್ ಆಗೋದಕ್ಕೆ ಜಾಗ ಇಲ್ಲ. ಪೆಟ್ರೋಲ್ ಖಾಲಿಯಾಗಿ ಕೋಟಿ ಬೆಲೆ ಬಾಳುವ ಜೆಟ್ಗಳು ಸಮುದ್ರಕ್ಕೆ ಬೀಳಬೇಕಾಗುತ್ತೆ. ಇದು ಅಮೆರಿಕವನ್ನ ಕಾಡ್ತಿರುವ ನಿಜವಾದ ದುಸ್ವಪ್ನ. ಸೊ ಫ್ರೆಂಡ್ಸ್, ಕೇವಲ 5 ವರ್ಷ 2020ರಿಂದ 2025 ಒಳಗೆ ಪ್ರಪಂಚದ ಮಿಲಿಟರಿ ಬಲಾಬಲ ಹೇಗೆ ಬದಲಾಗಿದೆ ನೋಡಿ. ಒಂದು ಕಡೆ ಕ್ವಾಲಿಟಿ ಮತ್ತು ಅನುಭವ ಇರುವ ಅಮೆರಿಕ, ಇನ್ನೊಂದು ಕಡೆ ಕ್ವಾಂಟಿಟಿ ಮತ್ತು ವೇಗ ಇರುವ ಚೀನಾ. 2030 ಹೊತ್ತಿಗೆ 1300 ಸ್ಟೆಲ್ತ್ ಜೆಟ್ಗಳು ಆಕಾಶಕ್ಕೆ ಬಂದರೆ ಅದು ಕೇವಲ ನಂಬರ್ ಆಗಿರಲ್ಲ, ಅದೊಂದು ಸುನಾಮಿ ಆಗಿರುತ್ತೆ. ಈಗ ನಿಮಗೊಂದು ನೇರವಾದ ಪ್ರಶ್ನೆ, ಒಂದು ವೇಳೆ ನಾಳೆಯೇ ಆಕಾಶದಲ್ಲಿ ಒಂದು ಭಯಂಕರ ಡಾಗ್ ಫೈಟ್ ನಡೆದ್ರೆ ಅಮೆರಿಕಾದ F-35 ಗೆಲ್ಲುತ್ತಾ ಅಥವಾ ಚೀನಾದ J-20 ಗೆಲ್ಲುತ್ತಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.